ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ದೇಶದ ಜನ ಸಂಕಷ್ಟದಲ್ಲಿದ್ದಾಗ, ಕೊರೋನಾದಂತಹ ಮಹಾಮಾರಿಯ ಭೀತಿಯಿಂದ ತತ್ತರಿಸ್ತಾ ಇದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಲ್ಲಿ ಒಂದು ಸಣ್ಣ ವಿನಂತಿಯನ್ನ ಮಾಡಿದ್ರು. ನಮಗೆ ನಿಧಿ ನೀಡಿ ನಾವು ನಿಮ್ಮನ್ನ ರಕ್ಷಿಸ್ತೇವೆ ಅಂದಿದ್ರು. ಪ್ರಧಾನಿಯವರ ಮಾತನ್ನ ನಂಬಿದ ಬಡ, ಬಗ್ಗ, ಮಧ್ಯಮ ವರ್ಗದಿಂದ ಹಿಡಿದು ಬೃಹತ್ ಕಾರ್ಪೊರೇಟ್ ಸಂಸ್ಥೆಗಳವರೆಗೆ ಎಲ್ಲರೂ ಕೂಡ ತಮಗೆ ಸಾಧ್ಯವಾದಷ್ಟು ಕೋಟಿ ಕೋಟಿ ರೂಪಾಯಿಯನ್ನ ಪಿಎಂ ಕೇರ್ಸ್ ನಿಧಿಗೆ ಸುರಿದ್ರು. ಆದ್ರೆ ಇಂದು ಆ ನಿಧಿಯ ಸತ್ಯಾಸತ್ಯತೆ ಹೊರಬಿದ್ದಾಗ ನಮಗನಿಸ್ತಾ ಇರೋದು ಒಂದೇ: ಇದು ಸಾರ್ವಜನಿಕರ ಅಪಾರ ವಿಶ್ವಾಸಕ್ಕೆ ಮಾಡಿದ ಅತಿ ದೊಡ್ಡ ಸಾಂಸ್ಥಿಕ ವಂಚನೆ ಮತ್ತು ದ್ರೋಹ ಅಂತ. ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವ ಪ್ರಶ್ನೆಗಳು ಬರೀ ರಾಜಕೀಯ ಆರೋಪಗಳು ಮಾತ್ರ ಅಲ್ಲ, ಪ್ರತಿಯೊಬ್ಬ ತೆರಿಗೆದಾರನು ಯೋಚಿಸಬೇಕಾದ ಆಘಾತಕಾರಿ ಸತ್ಯಗಳು. 2024-25ನೇ ಸಾಲಿನ ಪಿಎಂ ಕೇರ್ಸ್ ನಿಧಿಯ ಲೆಕ್ಕ ಪರಿಶೋಧನಾ ವರದಿಯನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಈ ನಿಧಿಯಲ್ಲಿ ಲಭ್ಯವಿದ್ದ ಒಟ್ಟು ಮೊತ್ತ ಬರೋಬ್ಬರಿ 8,452 ಕೋಟಿ ರೂಪಾಯಿ. ಆದ್ರೆ ಮೋದಿ ಸರ್ಕಾರ ಈ ಬೃಹತ್ ಹಣದಲ್ಲಿ ಬಡವರ, ಸಂತ್ರಸ್ತರ ಸೇವೆಯ ಹೆಸರಿನಲ್ಲಿ ಖರ್ಚು ಮಾಡಿದ್ದೆಷ್ಟು ಗೊತ್ತಾ? ಕೇವಲ 0.01%. ಅಂದ್ರೆ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತೆ. 8,452 ಕೋಟಿಯಲ್ಲಿ ಕೇವಲ ಕೆಲವು ಲಕ್ಷ ರೂಪಾಯಿಯನ್ನ ಮಾತ್ರ ಖರ್ಚು ಮಾಡಿ ಉಳಿದ 93% ಹಣವನ್ನ, ಅಂದ್ರೆ ಸುಮಾರು 7,846 ಕೋಟಿ ರೂಪಾಯಿಯನ್ನ ಬ್ಯಾಂಕ್ಗಳಲ್ಲಿ ಫಿಕ್ಸ್ ಡೆಪಾಸಿಟ್ ನಲ್ಲಿ ಇಡಲಾಗಿದೆ. ತುರ್ತು ಪರಿಹಾರಕ್ಕಾಗಿ ಹುಟ್ಟಿಕೊಂಡ ಈ ನಿಧಿಯನ್ನ ಬ್ಯಾಂಕ್ನಲ್ಲಿಟ್ಟು ಬಡ್ಡಿ ತಿನ್ನೋದು ಸರ್ಕಾರದ ಉದ್ದೇಶ ಆಗಿತ್ತಾ? ಹಾಗಾದ್ರೆ ಇದೇನಾ ನೀವು ದೇಶಕ್ಕೆ ನೀಡಿದ ಪರಿಹಾರ? ಇವಿಷ್ಟೇ ಅಲ್ಲ ವೀಕ್ಷಕರೇ, ಈ ಆಡಿಟ್ ವರದಿಯಲ್ಲಿ ಅತ್ಯಂತ ಅನುಮಾನಾಸ್ಪದವಾದ ಮತ್ತೊಂದು ಸಂಗತಿ ಕೂಡ ಹೊರಬಿದ್ದಿದೆ. ಕಾರ್ಯಾನುಷ್ಠಾನ ಸಂಸ್ಥೆಗಳು ಬರೋಬ್ಬರಿ 324 ಕೋಟಿ ರೂಪಾಯಿಯನ್ನ ಪಿಎಂ ಕೇರ್ಸ್ ನಿಧಿಗೆ ವಾಪಸ್ ಹಿಂದಿರುಗಿಸಿದೆ. ಮೋದಿ ಅವರೇ, ಈ ಸಂಸ್ಥೆಗಳು ಯಾರ್ದು? ಜನರಿಗೆ ಕಳಪೆ ದರ್ಜೆಯ ವೆಂಟಿಲೇಟರ್ ಅನ್ನ ಸರಬರಾಜು ಮಾಡಿ ಸಿಕ್ಕಿಬಿದ್ದು ಹಣ ವಾಪಸ್ ಕೊಟ್ಟವರ ಇವರೆಲ್ಲ, ಅಥವಾ ಕಾಮಗಾರಿ ಮಾಡದೆ ಬಾಕಿ ಉಳಿದ ಹಣನ? ಈ ಹಣವನ್ನ ಯಾತಕ್ಕೆ ವಾಪಸ್ ತರಲಾಯಿತು ಅನ್ನೋದರ ಬಗ್ಗೆ ವರದಿಯಲ್ಲಿ ಯಾವುದೇ ಒಂದು ಸ್ಪಷ್ಟತೆ ಇಲ್ಲ. ಇದೇನು ಗುಪ್ತ ನಿಧಿಯೇ ಅಥವಾ ದೇಶದ ಜನರ ನಿಧಿಯೇ ಅನ್ನುವಂತಹ ಅನುಮಾನ ಈಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಮೂಡ್ತಾ ಇದೆ. ಯಾವುದೇ ಒಂದು ಪುಟ್ಟ ಸಂಘ ಸಂಸ್ಥೆಯು ಆಡಿಟ್ ಮಾಡಿದ್ರು ನೋಟ್ಸ್ ಟು ಅಕೌಂಟ್, ಅಂದ್ರೆ ಹಣಕಾಸು ಹೇಳಿಕೆಗೆ ಸಂಬಂಧಿಸಿದ ವಿವರಣಾತ್ಮಕ ಟಿಪ್ಪಣಿಯನ್ನ ಪ್ರಕಟಿಸೋದು ಕಡ್ಡಾಯ. ಆದ್ರೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಮಂತ್ರಿಗಳ ಹೆಸರಲ್ಲಿರುವ ನಿಧಿಯ ವರದಿಯಲ್ಲಿ ಈ ಟಿಪ್ಪಣಿಗಳನ್ನೇ ಮಾಯ ಮಾಡಲಾಗಿದೆ. ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮೋದಿ ಸರ್ಕಾರವನ್ನ ಸರಿಯಾಗಿ ಪ್ರಶ್ನಿಸಿ ತರಾಟೆಗೆ ತಗೊಂಡಿದ್ದಾರೆ. ಹಣ ಎಲ್ಲಿಂದ ಬಂತು, ಹೇಗೆ ಖರ್ಚಾಯಿತು ಅನ್ನುವ ವಿವರಗಳನ್ನ ಮುಚ್ಚಿಡೋದು ಯಾಕಾಗಿ? ಆರ್ಟಿಐ ವ್ಯಾಪ್ತಿಗೂ ಬರುವುದಿಲ್ಲ, ಸಂಸತ್ತಿನಲ್ಲೂ ಉತ್ತರಿಸೋದಿಲ್ಲ, ಕೊನೆಗೆ ಆಡಿಟ್ ರಿಪೋರ್ಟ್ನಲ್ಲೂ ವಿವರಣೆ ನೀಡೋದಿಲ್ಲ. ಇದು ಪಾರದರ್ಶಕತೆಯೇ ಅಥವಾ ಕತ್ತಲಿಯ ಕಬಂಧ ಬಾಹುಗಳೇ ಅಂತ ಪ್ರಶ್ನಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ದೇಶದ ಜನ ಕಷ್ಟದಲ್ಲಿದ್ದಾಗ, ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ, ಆಮ್ಲಜನಕವಿಲ್ಲದೆ ಸಾಲ ಸೋಲ ಮಾಡಿ ಪರದಾಡ್ತಾ ಇದ್ದಾಗ ಈ 8,452 ಕೋಟಿ ರೂಪಾಯಿಗಳು ಬ್ಯಾಂಕ್ನ ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿ ನಿದ್ರೆ ಮಾಡ್ತಾ ಇದ್ವು ವೀಕ್ಷಕರೇ. ಆಡಳಿತಗಾರರಿಗೆ ಜನಸೇವೆಗಿಂತ ಬ್ಯಾಂಕ್ ಬಡ್ಡಿ ಲೆಕ್ಕ ಹಾಕೋದೇ ದೊಡ್ಡದಾಯ್ತು ನೋಡಿ. ಜನರಿಂದ ಹಣ ವಸೂಲಿ ಮಾಡೋದಕ್ಕೆ ಈ ಸರ್ಕಾರಕ್ಕಿರುವ ಆ ಉತ್ಸಾಹ, ಆ ಕಳಕಳಿ ಅದನ್ನ ಅಗತ್ಯವಿದ್ದಲ್ಲಿ ಖರ್ಚು ಮಾಡುವಾಗ ಇಲ್ಲದಂತೆ ಕಾಣ್ತಾ ಇದೆ. ಎಂತಹ ವ್ಯಂಗ್ಯ ನೋಡಿ. ದಾನಿಗಳಿಂದ ಹಣ ಸಂಗ್ರಹಿಸುವಾಗ ಇದ್ದ ವೇಗ ಅದನ್ನ ಖರ್ಚು ಮಾಡುವಾಗ ಶೂನ್ಯಕ್ಕೆ ಇಳಿದಿದೆ. ಬನ್ನಿ ಈಗ ಈ ನಿಧಿಯ ಮತ್ತೊಂದು ಕುತೂಹಲಕಾರಿ ಅಂಕಿಅಂಶಗಳನ್ನ ನೋಡೋಣ. 2024-25ನೇ ಸಾಲಿನಲ್ಲಿ ಬಂದ ದೇಣಿಗೆ 480 ಕೋಟಿ ರೂಪಾಯಿ. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸುಮಾರು 30% ಕಡಿಮೆಯಾಗಿದೆ. ಅಂದ್ರೆ ಕಾಲಕ್ರಮೇಣ ಜನರಲ್ಲೇ ಈ ನಿಧಿಯ ಮೇಲಿನ ವಿಶ್ವಾಸ ಕಡಿಮೆಯಾಗ್ತಾ ಇದೆ ಅನ್ನೋದು ಇದಕ್ಕೆ ಸಾಕ್ಷಿ ಅಂತಾನೆ ಹೇಳ್ಬೋದು. ಇದರಲ್ಲಿ ಆಶ್ಚರ್ಯದ ಸಂಗತಿ ಏನು ಅಂತ ಹೇಳಿದ್ರೆ, ದೇಣಿಗೆ ಕಡಿಮೆಯಾಗಿದ್ರೂ ಕೂಡ ನಿಧಿಯ ಒಟ್ಟು ಆದಾಯ ಮಾತ್ರ 1,279.9 ಕೋಟಿ ರೂಪಾಯಿಗೆ, ಅಂದ್ರೆ 41% ಏರಿಕೆಯಾಗಿದೆ. ಇದು ಹೇಗೆ ಸಾಧ್ಯ ಆಯ್ತು? ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಜನರಿಂದ ಬಂದ ಹಣವನ್ನ ಸಂಕಷ್ಟಕ್ಕೆ ಖರ್ಚು ಮಾಡದೆ ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿಟ್ಟು ಗಳಿಸಿದ ಕೋಟಿ ಕೋಟಿ ಬಡ್ಡಿಯೇ ಈ ಆದಾಯದ ಏರಿಕೆಗೆ ಕಾರಣ. ಮತ್ತೊಂದು ದೊಡ್ಡ ಪ್ರಶ್ನೆ ಏನಂದ್ರೆ,
2022-23ನೇ ಹಣಕಾಸು ವರ್ಷದ ನಂತರ ಈ ಪಿಎಂ ಕೇರ್ಸ್ ನಿಧಿಯ ವಾರ್ಷಿಕ ಹಣಕಾಸು ವಿವರವನ್ನ ಸರ್ಕಾರ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರಲೇ ಇಲ್ಲ. 2 ವರ್ಷಗಳ ಕಾಲ ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚಿ ಯಾವುದೇ ಲೆಕ್ಕಪತ್ರ ನೀಡದೆ ಇದನ್ನ ಮುಚ್ಚಿಡಲಾಗಿತ್ತು. ಈಗ ಇದ್ದಕ್ಕಿದ್ದಂತೆ 2023-24 ಮತ್ತು 2024-25ರ ಲೆಕ್ಕಪತ್ರಗಳನ್ನ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ದೇಶದ ಪ್ರಜೆಗಳು ಪ್ರಶ್ನೆ ಮಾಡಿದಾಗ, ವಿರೋಧ ಪಕ್ಷಗಳು ಒತ್ತಡ ಹೇರಿದಾಗ ಮಾತ್ರ ಈ ಸರ್ಕಾರಕ್ಕೆ ಲೆಕ್ಕ ಕೊಡೋದಕ್ಕೆ ನೆನಪಾಗುತ್ತೆ. ದೇಶದ ಪ್ರಧಾನಿ ಪರಿಹಾರ ನಿಧಿಯಂತಹ ಸೂಕ್ಷ್ಮ ವಿಷಯದಲ್ಲೂ ಕೂಡ ಈ ಮಟ್ಟದ ಗೌಪ್ಯತೆ ಬೇಕಿತ್ತಾ ಅಂತ. ಕೊನೆಯದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನಾವು ಕೇಳೋದಕ್ಕೆ ಬಯಸೋದು ಒಂದೇ ಪ್ರಶ್ನೆ: ತುರ್ತು ಪರಿಸ್ಥಿತಿಯಲ್ಲಿ ದೇಶದ ಜನರಿಗೆ, ಸಂಕಷ್ಟದಲ್ಲಿರುವ ಬಡವರಿಗೆ ನೆರವಾಗಲು ಉದ್ದೇಶವೇ ಇಲ್ಲದಿದ್ರೆ ವಿದೇಶಿ ಹಾಗೂ ದೇಶೀಯ ದಾನಿಗಳಿಂದ ಈ ಮಟ್ಟಿಗೆ ಕೋಟಿ ಕೋಟಿ ಹಣ ಸಂಗ್ರಹಿಸಿದ್ದು ಯಾಕಾಗಿ? ಹಾಗಾದ್ರೆ ಸಂಗ್ರಹಿಸಿದ ಹಣವನ್ನ ಖರ್ಚು ಮಾಡದೆ ಬ್ಯಾಂಕ್ನಲ್ಲಿಟ್ಟು ವಿವರಗಳನ್ನೂ ನೀಡದೆ ಮುಚ್ಚಿಡೋದು ಅತಿ ದೊಡ್ಡ ಸಾಂಸ್ಥಿಕ ಹಗರಣ ಅಲ್ಲದೆ ಮತ್ತಿನ್ನೇನು? ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವ ಈ ಸೂಕ್ಷ್ಮ ಪ್ರಶ್ನೆಗಳಿಗೆ ದೇಶದ ಜನರಿಗೆ ಸೂಕ್ತ ಉತ್ತರ ಸಿಗಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಹಣಕ್ಕೆ ಪಾರದರ್ಶಕತೆ ಇಲ್ಲದಿದ್ರೆ ಅದು ಸೇವೆ ಆಗೋದಿಲ್ಲ. ನೀವು ಈಗ ಏನಂತೀರಾ ವೀಕ್ಷಕರೇ? ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.